ಇಂದು ಕಾನ್ಸ್ಟೇಬಲ್ ಹುದ್ದೆಗೆ ಲಿಖಿತ ಪರೀಕ್ಷೆ ಇದೆ. 3395 ಹುದ್ದೆಗಳಿಗೆ 800 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸುವುದಕ್ಕೆ ಎಲ್ಲ ಸಿದ್ಧತೆಯಾಗಿದೆ. ಬಹು ನಿರೀಕ್ಷೆಯಿಂದ ಕಾಯ್ತಾ ಇದ್ರು ಪರೀಕ್ಷಾರ್ಥಿಗಳು. ಆ ನಿಟ್ಟಿನಲ್ಲಿ ಕಾನ್ಸ್ಟೇಬಲ್ ಹುದ್ದೆಯ ಪರೀಕ್ಷೆ ಇವತ್ತಿದೆ. 3395 ಹುದ್ದೆಗಳಿಗೆ ಕಾಲ್ಫರ್ ಆಗಿತ್ತು. 800 ಎಕ್ಸಾಮ್ ಸೆಂಟರ್ಗಳಲ್ಲಿ ಎಕ್ಸಾಮ್ ಆಗುತ್ತೆ. ಕಾನ್ಸ್ಟೇಬಲ್ ಆಯ್ಕೆಗೆ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿದ್ದಾರೆ. ಪಾರದರ್ಶಕ ಸೆಲೆಕ್ಷನ್ಗೆ ಒತ್ತು ಕೊಟ್ಟಿದೆ ಕೆಇಎ. ಪೊಲೀಸ್ ಇಲಾಖೆಯಿಂದಲೂ ಕೂಡ ಭಾರಿ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಅಕ್ರಮ ಕಂಡು ಬಂದ್ರೆ ಸಂಪರ್ಕಿಸುವುದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಶುಭ ಕೋರಿ ಉದ್ಯೋಗ ಆಕಾಂಕ್ಷಿಗಳಿಗೆ ಸಚಿವ ಖರ್ಗೆ ಅವರು ಒಂದು ಕರೆ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಗೃಹ ಇಲಾಖೆ ಅಡಿಯಲ್ಲೇ ಬರೋದು ಪೊಲೀಸ್ ಇಲಾಖೆ. ಪೊಲೀಸ್ ಇಲಾಖೆಯ ಮಹತ್ವದ ಪರೀಕ್ಷೆ ಅಂತಂದ್ರೆ ಅದು ಕಾನ್ಸ್ಟೇಬಲ್ ಹುದ್ದೆ. ಹಾಗಾಗಿ ಕಾನ್ಸ್ಟೇಬಲ್ ಹುದ್ದೆಗೆ ನೋಟಿಫಿಕೇಶನ್ ಆಗಿತ್ತು. ಅದು ಲೇಟಾಗಿ ಆಗಿರೋ ನೋಟಿಫಿಕೇಶನ್. ಆದರೆ ಪರೀಕ್ಷಾ ನಿಯಮಗಳು ಹೇಗೆ ಇರಬೇಕು, ಪರೀಕ್ಷಾ ಅಕ್ರಮಗಳನ್ನ ಹೇಗೆ ತಡಿಬೇಕು, ಪರೀಕ್ಷೆಯಲ್ಲಿ ಯಾವುದೇ ಲೋಪದೋಷಗಳು ಇಲ್ಲದೆ ಯಶಸ್ವಿಯಾಗಿ ನಡೆಸುವ ನಿಟ್ಟಿನಲ್ಲಿ. ಯಾಕಂತಂದ್ರೆ ನೀಟು, ಕೆಪಿಎಸ್ಸಿಯ ವೈದ್ಯಾಧಿಕಾರಿಗಳ ಪರೀಕ್ಷೆ ಸಾಲು ಸಾಲು ಅಕ್ರಮ, ಅವ್ಯವಹಾರ, ಎಕ್ಸಾಮಿನೇಷನ್ ಕ್ಯಾನ್ಸಲ್ ನೋಡಿರುವಂತ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಪರೀಕ್ಷೆ ನಿಟ್ಟಿನಲ್ಲಂತೂ ಈಗ ಅಲರ್ಟ್ ಆಗಿದ್ದಾರೆ. ಹಾಗಾಗಿ ಖರ್ಗೆ ಅವರು ಇವತ್ತು ಪರೀಕ್ಷಾರ್ಥಿಗಳಿಗೂ ಕೂಡ ವಿಷಯವನ್ನು ತಿಳಿಸಿ ಕಟ್ಟುನಿಟ್ಟಾಗಿ ಪರೀಕ್ಷೆ ನಡೆಸುವುದಕ್ಕೆ ರಾಜ್ಯ ಸರ್ಕಾರ ಕೂಡ ಸಿದ್ಧತೆ ನಡೆಸಿದೆ. ಸ್ಪರ್ಧಾತ್ಮಕ ಪರೀಕ್ಷೆಯ ಸಂದರ್ಭದಲ್ಲಿ ಜನಿವಾರ ಹಾಕಬಹುದು, ಮಾಂಗಲ್ಯ ಧರಿಸಬಹುದು. ಇದಕ್ಕೆ ಈ ಬಾರಿ ಅನುಮತಿ ಇದೆ. ಶಿವದಾರಕ್ಕೂ ಕೂಡ ಪರ್ಮಿಷನ್ ಅನ್ನ ಇಲಾಖೆ ಕೊಟ್ಟಿದೆ. ಪರೀಕ್ಷೆಯ ಸಂದರ್ಭದಲ್ಲಿ ಜನಿವಾರವನ್ನ ಈ ಹಿಂದೆ ಎಲ್ಲ ಕಟ್ಟು ಮಾಡಿದ್ರಲ್ಲ, ಈ ಬಾರಿ ಅಲರ್ಟ್ ಆಗಿದ್ದಾರೆ. ಮಾಂಗಲ್ಯ ಸರ, ಜನಿವಾರ, ಶಿವದಾರ ಎಲ್ಲದಕ್ಕೂ ಕೂಡ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅಕ್ರಮ ತಡೆಗೆ OMR ಶೀಟ್ನಲ್ಲಿ ಒಂದಿಷ್ಟು ಬದಲಾವಣೆ ತಂದಿದ್ದಾರೆ. ಉತ್ತರ ಗೊತ್ತಿಲ್ಲ ಅಂತ ಕಾಲಮ್ ಖಾಲಿ ಬಿಡಂಗಿಲ್ಲ. ಉತ್ತರ ಗೊತ್ತಿದ್ದಿದ್ರೆ ಮಾತ್ರ ಮಾಡಬೇಕಿದೆ. 5ನೇ ಕಾಲಮ್ ಅನ್ನ ಅಲ್ಲಿ ಫಿಲ್ ಮಾಡೋ ಆಪ್ಷನ್ಸ್ ಇದೆ. ಯಾವುದೇ ಉತ್ತರ ಗುರುತಿಸದೇ ಇದ್ರೆ ಅರ್ಧ ಅಂಕ ಕಟ್ಟಾಗುತ್ತಂತೆ. ಸಾಕಷ್ಟು ಬದಲಾವಣೆ ತಂದಿದ್ದಾರೆ. ಪರೀಕ್ಷಾ ಅಕ್ರಮಗಳನ್ನ ನಿಲ್ಲಿಸಬೇಕನ್ನೋ ನಿಟ್ಟಿನಲ್ಲಿ ಒಂದು ಡ್ರೆಸ್ ಕೋಡ್, ಒಂದಿಷ್ಟು ಈ ಸಮವಸ್ತ್ರದ ಒಂದಿಷ್ಟು ವಿಚಾರಗಳನ್ನ ಫಾಲೋ ಮಾಡ್ಕೊಳ್ಬೇಕಾಗತ್ತೆ. ಕಳೆದ ಬಾರಿ ಅಕ್ರಮಗಳಾಗಿತ್ತು. ಜನಿವಾರ ಹಾಕೊಂಡು ಹೋದವ್ರನ್ನ ವಾಪಸ್ ಕಳಿಸಿದ್ರು, ಡಸ್ಟ್ಬಿನ್ಗೆ ಹಾಕಿದ್ರು, ಬೇರೆ ಬೇರೆ ಬಣ್ಣಗಳು ಕೂಡ ಇತ್ತು. ಬಟ್ ಈ ಬಾರಿ OMR ಶೀಟ್ ಇಂದ ಹಿಡಿದು ಡ್ರೆಸ್ ಕೋಡ್ ವರೆಗೂ ಕೂಡ ಭದ್ರತೆ ನಿಟ್ಟಿನಲ್ಲಿ ಮಾನಿಟರಿಂಗ್ ಮಾಡೋದಿರ್ಬೋದು. ಜೊತೆಯಲ್ಲಿ ಈ OMR ಶೀಟ್ ನಲ್ಲೇ ಸಾಕಷ್ಟು ಬದಲಾವಣೆ ತಂದಿದ್ದಾರೆ, ಅಕ್ರಮಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲೇ. ಹಾಗಾಗಿ ಇಲಾಖೆ ಕೂಡ ಸಿದ್ಧತೆ ಮಾಡಿಕೊಂಡಿದೆ. ಈ ಉತ್ತರವನ್ನ ಗೊತ್ತಿಲ್ಲ ಅಂದ್ರೂ ಕೂಡ ಸರಿಯಾಗಿ ಅದರಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸುಮ್ಮನೆ ಖಾಲಿ ಇಟ್ಟು ಆಮೇಲೆ ಇನ್ಯಾರೋ ಫಿಲ್ ಮಾಡ್ಕೊಂಡಾಗಿರುವಂತ ಮಹಾಘಟನೆಗಳು ಈ ರಾಜ್ಯದಲ್ಲಿ ಆಗಿದೆ. ಪರೀಕ್ಷೆ ಮುಗಿದ 30 ನಿಮಿಷದೊಳಗೆ ಎಲ್ಲವೂ ಕೂಡ ಅಪ್ಲೋಡ್ ಆಗಬೇಕು. ಕೆಇಎ ವೆಬ್ಸೈಟ್ಗೆ OMR ಶೀಟ್ಗಳೇನಿದೆಯಲ್ಲ ಇದನ್ನ ಅಪ್ಲೋಡ್ ಮಾಡೋ ಕೆಲಸ ಆಗಬೇಕು. ಅಕ್ರಮಕ್ಕೆ ಬ್ರೇಕ್ ಹಾಕಿ ಪಾರದರ್ಶಕ ಆಯ್ಕೆಗೆ ಒತ್ತು ಕೊಟ್ಟಿದ್ದಾರೆ. ಇವೆಲ್ಲ ಯಾವಾಗಲೂ ಮಾಡಬೇಕಿತ್ತು, ಈಗ ಎಚ್ಚೆತ್ಕೊಂಡ್ರಿ ಇವರೆಲ್ಲ. ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ HD ಕ್ಯಾಮೆರಾ ಇರಬೇಕು, ಲೈವ್ ವೆಬ್ ಕಾಸ್ಟಿಂಗ್ ಆಗ್ತಿರಬೇಕು, ನೆಟ್ವರ್ಕ್ ಜಾಮರ್ಗಳು, ಮುಖ ಗುರುತು ಪತ್ತೆ ವ್ಯವಸ್ಥೆಯನ್ನ ಅಳವಡಿಸಿದ ಇಲಾಖೆ. ಫೇಸ್ ರೆಕಗ್ನಿಷನ್ ಮಾಡೋದು, ಅವ್ರು ಹೌದಾ ಅಲ್ವಾ ಅಂತ 1 ಗಂಟೆಯ ಮುಂಚೆ ಅಭ್ಯರ್ಥಿಗಳಿಗೆ ಬಿಗಿ ತಪಾಸಣೆ ಇದೆ. ಪರೀಕ್ಷೆಯ ವೇಳೆಯಲ್ಲಿ ಅಕ್ರಮ ಎಸಗಿದ್ರೆ ಅವರು ಶಾಶ್ವತವಾಗಿ ಡಿಬಾರ್. ಮೊದಲೆಲ್ಲ ಒಂದಿಷ್ಟು ವರ್ಷಗಳ ನಂತರದಲ್ಲಿ ವಾಪಸ್ ಬರ್ಬೋದಿತ್ತು. ಆದರೆ ಇನ್ಮೇಲೆ ಹಂಗಿಲ್ಲ. ಅಕ್ರಮ ಮಾಡ್ತಾರಾ ಯಾವತ್ತೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವರು ಹಾಜರಾಗೋಂಗೇ ಇಲ್ಲ. ಬಹಳಷ್ಟು ನಿಯಮಗಳಂತಂದ್ರೆ ಪರೀಕ್ಷೆ ಆಗ್ತಿದ್ದಂತೆ OMR ಶೀಟ್ಗಳನ್ನ ಪರೀಕ್ಷಾರ್ಥಿಗಳೇನು ಫಿಲ್ ಮಾಡಿರ್ತಾರೆ 30 ನಿಮಿಷದ ಒಳಗಡೆ ಕೆಇಎ ವೆಬ್ಸೈಟಿಗೆ ಅದನ್ನ ಅಪ್ಲೋಡ್ ಮಾಡಬೇಕು. ನಂತರದಲ್ಲಿ ಕ್ಯಾಮೆರಾಗಳನ್ನ ಅಳವಡಿಸಿದ್ದಾರೆ, ಲೈವ್ ವೆಬ್ಕಾಸ್ಟಿಂಗ್ ಆಗುತ್ತೆ, ನೆಟ್ವರ್ಕ್ ಜಾಮರ್ಗಳನ್ನ ಬಳಸಿದ್ದಾರೆ, ಥಂಬ್ ಇಂಪ್ರೆಷನ್, ನಂತರದಲ್ಲಿ ಫೇಸ್ ರೆಕಗ್ನಿಷನ್ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. 1 ಗಂಟೆಯ ಮುಂಚಿತವಾಗಿ ಹೋಗಬೇಕು. ಆಮೇಲೆ ಬಸ್ ಇರಲಿಲ್ಲ, ಇವತ್ತು ಭಾನುವಾರ ಸೋಮವಾರ ಅಂತೆಲ್ಲ ಕತೆ ಹೇಳ್ಕೊಂಡು ಕೂತ್ಕೋಬಾರ್ದು. ಹಾಗಾಗಿ ಪರೀಕ್ಷೆಗೆ ಶುಭವಾಗ್ಲಿ ಅವ್ರಿಗೂ ಕೂಡ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.